ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಬೇಸಿಗೆಯಲ್ಲಿ ಕಾಮನ್ ಆಗಿ ಸಿಗುವಂತಹ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿಂದ ಏನೇನು ಆರೋಗ್ಯ ಲಾಭ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಒಂದು 100 ಗ್ರಾಮ್ ಅಷ್ಟು ಕರ್ಬೂಜ ಹಣ್ಣಿನಲ್ಲಿ 34 ಕ್ಯಾಲರಿ ಇರುತ್ತೆ. ಅಂದ್ರೆ ಲೋ ಕ್ಯಾಲರಿ, ಅದರಿಂದ ಇದು ವೆಯ್ಟ್ ಲಾಸ್ ಅವರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಕೂಡ ಒಳ್ಳೇದು. ಇದಲ್ದೇನೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಎ ಇರುತ್ತೆ, ಹಾಗೇನೆ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಇವೆಲ್ಲ ಕೂಡ ಇರುತ್ತೆ. ಹಾಗೇನೆ ಇದರಲ್ಲಿ 90% ವಾಟರ್ ಕಂಟೆಂಟ್ ಕೂಡ ಇರುತ್ತೆ. ಹಾಗಾಗಿ ಇದು ಸಮ್ಮರ್ ಅಲ್ಲಿ ಹೆಚ್ಚಾಗಿ ದೊರೆಯುತ್ತೆ. ನಾವು ಸೀಸನ್ ವೈಸ್ ಸಿಗುವಂತಹ ಫ್ರೂಟ್ಸ್ ಅನ್ನ ಯಾವಾಗ್ಲೂ ತಿನ್ಬೇಕು ಅಂತ ಹೇಳ್ತಾ ಇರ್ತೀವಿ. ಸೊ ಸಮ್ಮರ್ ಅಲ್ಲಿ ಸಿಗುವಂತ ಹಣ್ಣುಗಳು ಯೂಶಲಿ ಸಮ್ಮರ್ ಅಲ್ಲಿ ನಮ್ಮ ಬಾಡಿಗೆ ಏನ್ ಬೇಕಾಗುತ್ತೆ ಅದ್ರ ಅಕಾರ್ಡಿಂಗ್ ಆಗಿನೇ ಇರುತ್ತೆ. ಸೊ ಇದು ಈ ಬೇಸಿಗೆಗಾಲದಲ್ಲಿ ತಗೊಳ್ಬೇಕಾಗಿರುವಂತಹ ಒಂದು ಒಳ್ಳೆಯ ಹಣ್ಣು ಅಂತ ಕೂಡ ಹೇಳ್ಬೋದು. ಸೊ ಇದರಿಂದ ಏನೇನು ಆರೋಗ್ಯ ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್, ಸಮ್ಮರ್ ಬೆನಿಫಿಟ್ಸ್. ಸೊ ಇದರಲ್ಲಿ 90% ವಾಟರ್ ಕಂಟೆಂಟ್ ಇದೆ. ಹಾಗಾಗಿ ನಮ್ಮ ಡಿಹೈಡ್ರೇಷನ್ ಅನ್ನ ಕಡಿಮೆ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಬೇಸಿಗೆಯಲ್ಲಿ ಆಗುವಂತಹ ಎಲೆಕ್ಟ್ರೋಲೈಟ್ ಲಾಸ್, ಬೆವರಿನ ಮೂಲಕ ಏನು ಎಲೆಕ್ಟ್ರೋಲೈಟ್ ಲಾಸ್ ಆಗುತ್ತೆ ಅದನ್ನ ನಮಗೆ ಸಿಗೋ ತರ ಮಾಡಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಮ್ಯಾಗ್ನೀಷಿಯಂ ಕೂಡ ಇದೆ. ಹಾಗೇನೆ ಇದರಲ್ಲಿ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ಪ್ರಾಪರ್ಟೀಸ್ ಕೂಡ ಇದೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಯುವಿ ರೇಸ್ ಇಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ತಡೆಯಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಎರಡನೇದೇನಂದ್ರೆ ನಮ್ಮ ಕಣ್ಣಿನ ಆರೋಗ್ಯ, ಐ ಹೆಲ್ತ್. ಸೊ ಇದರಲ್ಲಿ ಬೀಟಾ ಕೆರೋಟಿನ್ ಮತ್ತೆ ವಿಟಮಿನ್ ಎ ಇದೆ. ಸೊ ಇದು ನಮ್ಮ ವಿಷನ್ ಅನ್ನ ಇಂಪ್ರೂವ್ ಮಾಡಕ್ಕೆ ತುಂಬಾನೇ ಒಳ್ಳೇದು. ಅಲ್ಲದೆ ಇದರಲ್ಲಿರುವಂತಹ ಜಿಯಾಜಾಂತಿನ್ ನಮ್ಮ ರೆಟಿನಾನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಏಜ್ ರಿಲೇಟೆಡ್ ಆಗಿ ಆಗುವಂತಹ ರೆಟಿನಲ್ ಡ್ಯಾಮೇಜ್ ಅನ್ನ, ಮ್ಯಾಕ್ಯುಲರ್ ಡಿಜನರೇಷನ್ ನ ಪ್ರಿವೆಂಟ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ಆಗಾಗ ನಾವು ಸೇವಿಸ್ತಾ ಇರೋದ್ರಿಂದ ಕಣ್ಣಿನ ಆರೋಗ್ಯವನ್ನ ಕೂಡ ಕಾಪಾಡಬಹುದು. ಇನ್ನು ಮೂರನೇ ಹೆಲ್ತ್ ಬೆನಿಫಿಟ್ ಏನು ಅಂದ್ರೆ ನಮ್ಮ ಹೃದಯದ ಆರೋಗ್ಯ. ಸೊ ನಮ್ಮ ಹಾರ್ಟ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಕ್ಕೆ ಕೂಡ ಇದು ಒಳ್ಳೇದು. ಸೊ ಇದರಲ್ಲಿ ಒಳ್ಳೆ ಪೊಟ್ಯಾಷಿಯಂ ಇರೋದ್ರಿಂದಾಗಿ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ ತುಂಬಾನೇ ಒಳ್ಳೇದು. ಹಾಗೇನೆ ಇದರಲ್ಲಿ ಇರುವಂತಹ ಎಡೆನೋಸಿನ್ ಅನ್ನುವಂತಹ ಕಂಪೌಂಡ್ ಗೆ ಬ್ಲಡ್ ಥಿನ್ನಿಂಗ್ ಪ್ರಾಪರ್ಟೀಸ್ ಇದೆ. ಇದರಿಂದಾಗಿ ನಮ್ಮ ಬ್ಲಡ್ ಅಲ್ಲಿ ಕ್ಲಾಟ್ ಫಾರ್ಮೇಶನ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಹಾಗೇನೆ ಹಾರ್ಟ್ ಅಟ್ಯಾಕ್ ಬರುವಂತಹ ರಿಸ್ಕ್ ಅನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ತುಂಬಾನೇ ಒಳ್ಳೇದು. ಇನ್ನು ನಾಲ್ಕನೇ ಹೆಲ್ತ್ ಬೆನಿಫಿಟ್ಸ್ ಏನಂದ್ರೆ ನಮ್ಮ ಡೈಜೆಷನ್ ಮತ್ತೆ ಗಟ್ ಹೆಲ್ತ್. ಸೊ ಇದರಲ್ಲಿ ಒಳ್ಳೆಯ ನಾರಿನಂಶ ಇದೆ, ಫೈಬರ್ ಇದೆ. ಇದರಿಂದಾಗಿ ಇದು ನಮ್ಮ ಡೈಜೆಷನ್ ಗೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ನಮ್ಗೆ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ, ಕಾನ್ಸ್ಟಿಪೇಷನ್ ಇದೆ ಅಂತವರಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಒಳ್ಳೆ ನಾರಿನಂಶ ಇರೋದ್ರಿಂದ ಮಲಬದ್ಧತೆ ಆಗದೆ ಇರೋ ತರ ನೋಡ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದರಲ್ಲಿ 90% ವಾಟರ್ ಕಂಟೆಂಟ್ ಇರೋದ್ರಿಂದ ಕೂಡ ಎಸಿಡಿಟಿಯನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಐದನೇದು PCOS ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್. ಸೊ ಯಾರಿಗೆಲ್ಲ PCOS, PCOD ಸಮಸ್ಯೆ ಇದೆ ಅಂತವರಿಗೆ ಐನೋಸಿಟಾಲ್ ಅನ್ನೋಂತಹ ಕಂಟೆಂಟ್ ಅನ್ನ ಯೂಶಲಿ ಸಪ್ಲಿಮೆಂಟ್ ಆಗಿ ಗೈನಕಾಲಜಿಸ್ಟ್ ಕೊಡ್ತಾ ಇರ್ತಾರೆ. ಸೊ ಆದ್ರೆ ಈ ಮಸ್ಕ್ ಮೆಲನ್ ಅಲ್ಲಿ ನ್ಯಾಚುರಲ್ ಆಗಿನೇ ಐನೋಸಿಟಾಲ್ ಇದೆ. ಸೊ ಅರೌಂಡ್ 100 ಗ್ರಾಮ್ ಆಫ್ ಮಸ್ಕ್ ಮೆಲನ್ ಅಲ್ಲಿ ನಿಮಗೆ 350 mg ಅಷ್ಟು ಐನೋಸಿಟಾಲ್ ಸಿಗುತ್ತೆ. ಸೊ ಇದನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ ಇರುತ್ತೆ. ಸೊ ಈ ಐನೋಸಿಟಾಲ್ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಹಾಗೇನೆ ಬಾಡಿಯಲ್ಲಿ ಆಗುವಂತಹ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಅನ್ನು ಕೂಡ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದಲ್ದೇನೆ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಈ ಮಸ್ಕ್ ಮೆಲನ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದಾಗಿ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಶುಗರ್ ಸ್ಪೈಸ್ ಆಗೋದೇ ಇರೋ ತರ ಕೂಡ ನೋಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಈ ಐನೋಸಿಟಾಲ್ಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಸೊ ನಮ್ಮ ಬಾಡಿಯಲ್ಲಿ ಆಗುವಂತ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆರನೇದೇನಂದ್ರೆ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯ, ಸ್ಕಿನ್ ಅಂಡ್ ಹೇರ್ ಹೆಲ್ತ್. ಸೊ ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ಸ್ಕಿನ್ ಅಲ್ಲಿ ಕೊಲಾಜನ್ ಪ್ರೊಡಕ್ಷನ್, ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಕೊಲಾಜನ್ ಪ್ರೊಡಕ್ಷನ್ ಇಂಪ್ರೂವ್ ಆಯ್ತು ಅಂದ್ರೆ ನಮ್ಮ ಸ್ಕಿನ್ ನ ಫರ್ಮ್ನೆಸ್ ಅನ್ನ ಇದು ಇಂಪ್ರೂವ್ ಮಾಡುತ್ತೆ. ಹಾಗೇನೆ ನಾವು ಯಂಗ್ ಆಗಿ ಕಾಣೋ ತರ ಇದು ಮಾಡುತ್ತೆ. ಹಾಗೇನೆ ವಿಟಮಿನ್ ಎ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಹೇರ್ ಫಾಲಿಕಲ್ಸ್ ಗೆ ನರಿಶ್ ಮಾಡುತ್ತೆ. ಇದರಿಂದಾಗಿ ಹೇರ್ ಫಾಲ್ ಅನ್ನ ಪ್ರಿವೆಂಟ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಏಳನೇ ಬೆನಿಫಿಟ್ ಏನು ಅಂತಂದ್ರೆ ವೆಯ್ಟ್ ಲಾಸ್ ಮತ್ತೆ ಸಕ್ಕರೆ ಕಾಯಿಲೆಯಲ್ಲಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಲೋ ಗ್ಲೈಸೆಮಿಕ್ ಲೋಡ್, ಲೋ ಕ್ಯಾಲರಿ ಇದೆಲ್ಲ ಇರೋದ್ರಿಂದ ವೆಯ್ಟ್ ಲಾಸ್ ಸಮಸ್ಯೆ, ವೆಯ್ಟ್ ಲಾಸ್ಗೆ ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ ಅವರೆಲ್ಲ ಆರಾಮಾಗಿ ಈ ಫ್ರೂಟ್ ಅನ್ನ ಸೇವಿಸಬಹುದು. ಆದ್ರೆ ಸೇವಿಸುವಾಗ ಆದಷ್ಟು ಲಿಮಿಟ್ ಅಲ್ಲಿ ಇರಲಿ. ಅರೌಂಡ್ 100 ಗ್ರಾಮ್ಸ್ or 150 ಗ್ರಾಮ್ ಅಷ್ಟೇ ಸೇವಿಸೋದು ಒಳ್ಳೇದು. ಅಂಡ್ ಆಸ್ ಅ ಹೋಲ್ ಫ್ರೂಟ್ ನಾವು ಯಾವಾಗ್ಲೂ ಸೇವಿಸಬೇಕು. ಜ್ಯೂಸ್ ಫಾರ್ಮ್ ಅಲ್ಲಿ ತಗೊಳ್ಳೋದ್ರಿಂದ ಶುಗರ್ ಸ್ಪೈಕ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಹೋಲ್ ಆಗಿ ಹಣ್ಣನ್ನೇ ನಾವು ಸೇವಿಸೋದ್ರಿಂದ ಅದರಲ್ಲಿರುವ ನಾರಿನಂಶ ಕೂಡ ನಮಗೆ ಸಂಪೂರ್ಣವಾಗಿ ದೊರೆಯುತ್ತೆ. ಆವಾಗಲೇ ಇದ್ರ ಗ್ಲೈಸೆಮಿಕ್ ಇಂಡೆಕ್ಸ್, ಲೋಡ್ ಎಲ್ಲ ಕೂಡ ಕಡಿಮೆ ಇರುವಂತದ್ದು. ಸೊ ಸಕ್ಕರೆ ಕಾಯಿಲೆ ಇರೋರು ಅಥವಾ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇದ್ರೆ ಆದಷ್ಟು ಹಣ್ಣನ್ನ ಹಾಗೇನೆ ಸೇವನೆ ಮಾಡೋದನ್ನ ನೋಡಿ. ಸೊ
ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ. ಈಗ ಯಾರಿದನ್ನ ತಿನ್ಬಾರ್ದು ಅದನ್ನ ಕೂಡ ತಿಳ್ಕೊಳ್ಳೋಣ. ಸೊ ಮೇನ್ ಆಗಿ ಇದರಲ್ಲಿ ಒಂದು ಅನ್ಕಂಟ್ರೋಲ್ಡ್ ಶುಗರ್ ಯಾರಿಗಿದೆ, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ರೆ, ಕಂಟ್ರೋಲೇ ಆಗ್ತಾ ಇಲ್ಲ, ಇನ್ಸುಲಿನ್ ಇಂಜೆಕ್ಷನ್ ಎಲ್ಲ ತಗೋತಾ ಇದ್ದೀರಾ, ತುಂಬಾನೇ ಹೈ ಶುಗರ್ ಇದೆ ಅಂತವರು ಇದನ್ನ ಸ್ವಲ್ಪ ಲಿಮಿಟ್ ಮಾಡೋದು ಒಳ್ಳೇದು. ಎರಡನೇದೇನಂದ್ರೆ CKD ಅಂದ್ರೆ ಕಿಡ್ನಿ ಸಮಸ್ಯೆ ಯಾರಿಗೆ ಇದೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅಂತವ್ರು ಕೂಡ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಹೈ ಪೊಟ್ಯಾಷಿಯಂ ಇರೋದ್ರಿಂದಾಗಿ ಇದು ನಮ್ಮ ಕಿಡ್ನಿಗೆ ಲೋಡ್ ಜಾಸ್ತಿ ಆಗುತ್ತೆ. ಸೊ ಕಿಡ್ನಿ ಸಮಸ್ಯೆ ಇದ್ದವರು ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಮೂರನೇದೇನಂದ್ರೆ ಇದಕ್ಕೆ ಡಯೂರಿಟಿಕ್ ನೇಚರ್ ಇದೆ. ಸೊ ಯಾರಿಗೆಲ್ಲ ಪದೇ ಪದೇ ರಾತ್ರಿ ಎಚ್ಚರಾಗಿ ಯೂರಿನ್ ಹೋಗೋ ಸಮಸ್ಯೆ ಬರುತ್ತಾ ಇರುತ್ತೆ ಅಂತವ್ರು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದು. ನೈಟ್ ಟೈಮ್ ಅಲ್ಲಿ ಎಸ್ಪೆಷಲಿ ನೈಟ್ ಟೈಮ್ ಜಾಸ್ತಿ ನೀವು ಇದನ್ನ ಸೇವನೆ ಮಾಡಿದ್ರೆ ರಾತ್ರಿ ನಿಮ್ಗೆ ಮೂತ್ರ ಮಾಡ್ಬೇಕು ಅನ್ಸಿ ಎಚ್ಚರ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೈಟ್ ಟೈಮ್ ಅಲ್ಲಿ ಅಂತವ್ರು ಅವಾಯ್ಡ್ ಮಾಡಿ ಡೇ ಟೈಮ್ ಅಲ್ಲಿ ಸೇವಿಸಬಹುದು. ಇದು ಬಿಟ್ಟು ಹೆಚ್ಚಿನವರು ಈ ಕರ್ಬೂಜ ಹಣ್ಣನ್ನ ಸೇವಿಸಬಹುದು. ಆದಷ್ಟು ನಾನು ಹಂಗೆ ಹೇಳ್ದಂಗೆ ಪೂರ್ತಿಯಾಗಿ ಹಣ್ಣನ್ನ ನಾವು ಸೇವಿಸೋದು ಒಳ್ಳೇದು. ಜ್ಯೂಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದು ಸುಮಾರು ಬೆನಿಫಿಟ್ಸ್ ಇದೆ. ಹಾಗೇನೆ ಈಗ ಸೀಸನ್ ಕೂಡ ಹೌದು. ನಮ್ಮ ಸಮ್ಮರ್ ಅಲ್ಲಿ ಕೂಡ ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡೋಕೆ ಈ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣು ತುಂಬಾನೇ ಒಳ್ಳೇದು. ಸೊ ಇದನ್ನ ಸೇವಿಸ್ತಾ ಬನ್ನಿ. ಹಾಗೇನೆ ನಿಮ್ಮ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳಿ. ಧನ್ಯವಾದ.